ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದೇ ದಿನ ಬಾಕಿದೆ. ಈ ಹಿನ್ನೆಲೆಯಲ್ಲಿ ನಗರದ ಮಾರುಕಟ್ಟೆಗಳಲ್ಲಿ ಜನ ಜಂಗುಳಿ ತುಂಬಿರುವಂತಹದ್ದು, ಖರೀದಿಯ ಭರಾಟೆಯೂ ಅಷ್ಟೇ ಜೋರಾಗಿರುವಂತದ್ದು. ಇದೀಗ ನಾನು KR ಮಾರುಕಟ್ಟೆಯ ಫ್ಲೈಓವರ್ ಮೇಲೆ ಇದ್ದೀನಿ. ಇಲ್ಲಿಂದ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ವ್ಯಾಪಾರ ಮಾಡೋದಕ್ಕೆ ಜನಸಾಮಾನ್ಯರು ಮುಂದಾಗ್ತಾ ಇರುವಂತದ್ದೇ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಸಾರ್ವಜನಿಕರಿಂದ ಸದ್ಯಕ್ಕೆ ತುಂಬಿ ತುಳುಕ್ತಾ ಇರುವಂತಹ KR ಮಾರುಕಟ್ಟೆಯ ದೃಶ್ಯಾವಳಿ ಇದು. ಇನ್ನೇನು ನಾಳೆ ಒಂದೇ ದಿನ ಅಂದ್ರೆ ಇವತ್ತೊಂದೇ ದಿನ ಬಾಕಿ ಇದೆ. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ. ಸಾಕಷ್ಟು ಜನರು ಪ್ರೀತಿಯಿಂದ ಜೊತೆಗೆ ಭಕ್ತಿಯಿಂದ ಪೂಜೆ ಮಾಡುವಂತಹ ಹಬ್ಬ, ಅದರಲ್ಲೂ ಸಹ ವಿಜೃಂಭಣೆಯಿಂದ ಆಚರಿಸುವಂತಹ ಹಬ್ಬ ಅಂತಂದ್ರೆ ಅದು ವರಮಹಾಲಕ್ಷ್ಮಿ ಹಬ್ಬ. ಈ ಹಬ್ಬದ ಹಿನ್ನೆಲೆಯಲ್ಲಿ ಹೂವು, ಹಣ್ಣು, ತರಕಾರಿ ಜೊತೆಗೆ ಲಕ್ಷ್ಮಿ ಪೂಜೆಗೆ ಬೇಕಾಗುವಂತಹ ಅಲಂಕಾರಿಕ ವಸ್ತುಗಳನ್ನ ಖರೀದಿ ಮಾಡುವುದಕ್ಕೆ ಸದ್ಯಕ್ಕೆ ಮುಂದಾಗಿರುವಂತದ್ದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇದು KR ಮಾರುಕಟ್ಟೆಯ ಸಂಪೂರ್ಣವಾದಂತಹ ಚಿತ್ರಣ. ಇಲ್ಲಿ ಸಾಕಷ್ಟು ಜನರು, ಅದರಲ್ಲೂ ಸಹ ಬೆಂಗಳೂರಿನ ಪ್ರತಿಷ್ಠಿತ ಮಾರುಕಟ್ಟೆ ಅಂತಂದ್ರೆ ಅದು KR ಮಾರುಕಟ್ಟೆ. ಬೆಂಗಳೂರಿನ ಸಾಕಷ್ಟು ಭಾಗಗಳಿಂದ KR ಮಾರುಕಟ್ಟೆಗೆ ಬಂದು ಹಣ್ಣು ಹಂಪಲುವನ್ನ ಖರೀದಿ ಮಾಡುವಂತಹದ್ದು ಇಲ್ಲಿಗೆ ಬಂದು, ಇದರ ಬೆನ್ನಲ್ಲೇ ಹಬ್ಬದ ಹಿನ್ನೆಲೆಯಲ್ಲಿ ಎಲ್ಲದರ ದರವೂ ಸಹ ಏರಿಕೆ ಆಗಿರುವಂತಹದ್ದು. ಅದು ಅಲ್ಲದೆ ಪೂಜೆಗೆ ಬೇಕಾಗಿರುವಂತಹ ಹೂ ಹಣ್ಣುಗಳ ದರವೂ ಸಹ ಹೆಚ್ಚಾಗಿರುವಂತದ್ದು. ಮೋಸಂಬಿ ಹಣ್ಣು ಅಂತದ್ದು 150 ರೂಪಾಯಿ ಆಗಿದೆ. ಸೇಬು ಹಣ್ಣು 130 ಇದ್ದಿದ್ದು 200 ರೂಪಾಯಿ ಆಗಿದೆ. ನಾವು ಹೂಗಳ ದರವನ್ನ ನೋಡೋದಾದ್ರೆ 300 ಇದ್ದಿದ್ದು 450 ಅಂದ್ರೆ ಸುಮಾರು 150ರಿಂದ 200 ರೂಪಾಯಿವರೆಗೂ ಸಹ ದರ ಏರಿಕೆ ಆಗಿರುವಂತದ್ದನ್ನ ಈ ಹಬ್ಬದ ಸಂದರ್ಭದಲ್ಲಿ ಕಂಡು ಬರ್ತಾ ಇದೆ. ಸೊ ವ್ಯಾಪಾರಿಗಳಿಗೂ ಒಂದ್ ರೀತಿಯಲ್ಲಿ ಹಬ್ಬ ಅಂತಂದ್ರೆ ಅಂದ್ರೆ ಖರೀದಿಯ ಭರಾಟೆ ಜೋರಾಗೋದು ಅಂತಂದ್ರೆ ಅದು ಹಬ್ಬದ ಸಂದರ್ಭದಲ್ಲಿ ಮಾತ್ರ. ಹಾಗಾಗಿ ಸಾಕಷ್ಟು ದರವೂ ಸಹ ಏರಿಕೆ ಆಗಿರುವಂತದ್ರ ಜೊತೆಗೆ ತರಕಾರಿ ದರ 50ರಿಂದ 60 ರೂಪಾಯಿವರೆಗೂ ತರಕಾರಿ ದರವೂ ಸಹ ಏರಿಕೆ ಆಗಿರುವಂತಹದ್ದು. ಸೊ ಒಟ್ಟಾರೆಯಾಗಿ ಹಬ್ಬದ ಸಂಭ್ರಮ ಈಗ KR ಮಾರುಕಟ್ಟೆಯಲ್ಲಿ ಸಂಪೂರ್ಣವಾಗಿ ಕಳೆಗಟ್ಟಿರುವಂತಹದ್ದು. ಸಾಕಷ್ಟು ಜನರು ನೋಡ್ತಾ ಇರ್ಬೋದು ಸರದಿ ಸಾಲ್ ಅಂದ್ರೆ ಈ ಕಡೆ ಸ್ಯಾಟಲೈಟ್ ಹೋಗುವಂತ ರಸ್ತೆ ಆಗಿರ್ಬೋದು, ಈ ಕಡೆಗೆ ಟೌನ್ ಅಲ್ಲಿ ಹೋಗುವಂತ ರಸ್ತೆ ಸಂಪೂರ್ಣವಾಗಿ ಜಾಮ್ ಆಗಿರುವಂತದ್ದು. ಅಷ್ಟರ ಮಟ್ಟಿಗೆ ಇಲ್ಲಿ ವ್ಯಾಪಾರಸ್ಥರು ಜೊತೆಗೆ ಖರೀದಿ ಮಾಡೋದಕ್ಕೆ ಬಂದಿರುವಂತಹ ಗ್ರಾಹಕರು ಖರೀದಿ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಅದರ ಜೊತೆಗೆ ಇದೊಂದು ರೀತಿಯಲ್ಲಿ ಪೊಲೀಸರಿಗೂ ಸಹ ಇದನ್ನ ಕ್ಲಿಯರ್ ಮಾಡೋದೊಂದು ತಲೆನೋವೇ ಆಗಿರುವಂತಹದ್ದು. ಒಟ್ಟಾರೆಯಾಗಿ ಸಾಕಷ್ಟು ಜನರು, ಅಂದ್ರೆ ಅದರಲ್ಲೂ ಹಬ್ಬ ಅಂತಂದ್ರೆ ಹೂವು, ಹಣ್ಣು, ಹಂಪಲ ಮೊದಲಿಗೆ ನೆನಪು ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ಹೂವಿನ ದರವೂ ಸಹ ಏರಿಕೆ ಆಗಿದೆ. ಅದ್ರ ಜೊತೆಗೆ ಹಣ್ಣಿನ ದರವೂ ಸಹ ಏರಿಕೆ ಆಗಿದೆ. ಅಂದ್ರೆ ಒಂದು ಲಕ್ಷ್ಮಿಯ ಮೂರ್ತಿ, ಅಂದ್ರೆ ಅಲಂಕಾರ ಆಗಿರುವಂತಹ ಲಕ್ಷ್ಮಿಯ ಮೂರ್ತಿ ಮೊದಲೆಲ್ಲ ನಮ್ಗೆ 1000 ರೂಪಾಯಿಗೆ ಸಿಕ್ತಿತ್ತು. ಈಗ ಹಬ್ಬದ ಸಂದರ್ಭದಲ್ಲಿ ಸಂಪೂರ್ಣವಾಗಿ 2000ದಿಂದ 8000 ರೂಪಾಯಿವರೆಗೂ ಸಿಗುವಂತದ್ದು. ಇನ್ನು 50ರಿಂದ 60 ರೂಪಾಯಿವರೆಗೂ ತರಕಾರಿಯಲ್ಲಿ ಏರಿಳಿತವಾದ್ರೆ ಇನ್ನು 100ರಿಂದ 200ವರೆವರೆಗೂ ಸಹ ಹೂವಿನ ದರದಲ್ಲಿ ಏರಿಕೆ ಆಗಿದೆ. 150 ರೂಪಾಯಿವರೆಗೂ ಸಹ ಹಣ್ಣುಗಳ ದರದಲ್ಲಿ ಏರಿಕೆ ಆಗಿರುವಂತಹದ್ದು. ಅದೆಷ್ಟೇ ಬೆಲೆ ಏರಿಕೆ ಆದ್ರೂ ಸಹ ಹಬ್ಬ ಅನ್ನುವಂತ ಕಾರಣಕ್ಕೆ ಸಾಕಷ್ಟು ಜನರು ಕೊಳ್ಳುವುದಕ್ಕೆ ಸದ್ಯಕ್ಕೆ ಮುಂದಾಗ್ತಾ ಇರುವಂತಹದ್ದು. ಕ್ಯಾಮರಾ ಪರ್ಸನ್ ರಾಮು ಜೊತೆ ಲಕ್ಷ್ಮಿ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.